ಬೆಂಗಳೂರಿಗೆ ಕುಡಿಯೋ ನೀರಿನ ಸಮಸ್ಯೆ ಇಲ್ಲ ಅಂತ ಕೆಜೆ ಜಾರ್ಜ್ ಹೇಳಿದ್ದಾರೆ. ಬೆಂಗಳೂರಿಗೆ ಕುಡಿಯೋ ನೀರಿನ ಸಮಸ್ಯೆ ಇಲ್ಲ. ಕಾವೇರಿಯಿಂದ 1400 MLD ನೀರು ಬೆಂಗಳೂರಿಗೆ ಬರ್ತಾ ಇದೆ. ಶರಾವತಿ ನದಿಯಿಂದ ಕುಡಿಯೋ ನೀರು ತರುವಂತಹ ಯೋಜನೆ ಜಾರಿಯಾಗಲಿದೆ. ಸಮುದ್ರದ ಒಳಗೆ ಅಣೆಕಟ್ಟು ಕಟ್ಟಿ ನೀರನ್ನ ನಗರಕ್ಕೆ ಹರಿಸುವಂತಹ ಉದ್ದೇಶ ಕೂಡ ಇದೆ. ನೀರಿನ ಸೋರಿಕೆ ತಡೆಗೆ ಆಕ್ಷನ್ ತಗೋತೀವಿ, ಮಳೆ ನೀರು ಕೊಯ್ಲು ಕಡ್ಡಾಯ ಮಾಡ್ತೀವಿ. ಬೆಂಗಳೂರಲ್ಲಿ ಬೆಂಗಳೂರು ಅಭಿವೃದ್ಧಿ ಸಚಿವ ಕೆಜೆ ಜಾರ್ಜ್ ಈ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಕುಡಿಯೋ ನೀರಿಗೆ ಬರಗಾಲ ಅನ್ನುವಂತಹ ಬಿಬಿಸಿ ವರದಿಗೆ ಜಾರ್ಜ್ ಈ ರೀತಿ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ಪವಿತ್ರ ಕರ್ತಲ ನಮ್ಮ ಜೊತೆ ಜಾಯ್ನ್ ಆಗ್ತಾರೆ. ಪವಿತ್ರ, ಈಗ ನೋಡಿದ್ರೆ ಬಿಬಿಸಿ ರಿಪೋರ್ಟ್ ಕೊಟ್ಟಿರೋ ಪ್ರಕಾರ ಬೆಂಗಳೂರಿಗೆ ಬರಗಾಲ ಕಾಣಿಸಿಕೊಳ್ಳುತ್ತೆ ಅಂತ ಕೆಜೆ ಜಾರ್ಜ್ ಅವರು ಸ್ಪಷ್ಟೀಕರಣ ಕೊಟ್ಟ ಪ್ರಕಾರ ಏನೂ ಇಲ್ಲ ಇಂಥದ್ದು ಸಮಸ್ಯೆ ಅಂತ. ಬಟ್ ವಾಟ್ ಇಸ್ ದ ರಿಯಾಲಿಟಿ? ಕ್ಷಮಾ, ಈಗ ಟಾಪ್ 11 ನಗರಗಳನ್ನ ವಿಶ್ವಸಂಸ್ಥೆ ಪ್ರಕಟ ಮಾಡಿಸಿರುವಂತದ್ದು ನೀರಿನ ಕೊರತೆಯನ್ನ ತೀವ್ರವಾಗಿ ಎದುರಿಸಲಿದೆ ಅಂತ. ಅದರಲ್ಲಿ ಟಾಪ್ 2 ನಲ್ಲೇ ಬೆಂಗಳೂರು ಇರುವಂತದ್ದು ನಿಜಕ್ಕೂ ಕೂಡ ಒಂದು ರೀತಿ ಆತಂಕಕಾರಿ ಬೆಳವಣಿಗೆ ಆಗಿತ್ತು. ತೀವ್ರವಾಗಿ ಮುಂದಿನ ದಿನಗಳಲ್ಲಿ ನೀರಿನ ಸಮಸ್ಯೆಯನ್ನ ಎದುರಿಸಲಿದೆ ಅನ್ನುವಂತಹ ಮಾಹಿತಿ ಬೆಂಗಳೂರು ದಿನದಿಂದ ದಿನಕ್ಕೆ ಬೆಳೀತಾ ಇದೆ. ಇದರಿಂದ ಮುಂದಿನ ದಿನಗಳಲ್ಲಿ ಹನಿ ಹನಿ ನೀರಿಗೂ ಜನರು ಪರದಾಟ ಪಡಬೇಕಾಗುತ್ತೆ ಅನ್ನುವಂತಹ ಮಾಹಿತಿಯನ್ನ ಕೊಟ್ಟಿದ್ರು. ಬಹುಶಃ ರಿಯಾಲಿಟಿಯನ್ನ ನೋಡಿದ್ರೆ ಅದೇ ರೀತಿ ಇದೆ. ಬೆಂಗಳೂರು ಬೆಳಿತಾನೆ ಇದೆ, ಇರುವಂತಹ ಕೆರೆಗಳನ್ನೆಲ್ಲ ನುಂಗಿ ನೀರು ಕುಡ್ದಾಗಿದೆ. ಸೊ ನೀರಿನ ಸೋರ್ಸ್ ಅನ್ನುವಂಥದ್ದು ಈಗ ಕಾವೇರಿ ಅಷ್ಟೇನೆ. ಆದ್ರೆ ಇದನ್ನ ಒಪ್ಕೊಳ್ಳೋದಕ್ಕೆ ಸಚಿವ ಕೆಜೆ ಜಾರ್ಜ್ ಅವರು ತಯಾರಿಲ್ಲ. ಬಿಬಿಸಿಗೆ ತಪ್ಪು ಮಾಹಿತಿ ಇದೆ ಅನ್ನುವಂತಹ ಒಂದು ಮಾತನ್ನ ಹೇಳಿದ್ದಾರೆ. ಬಹುಶಃ ಈ ಸಂದರ್ಭದಲ್ಲಾದ್ರೂ ಸಚಿವರು ಎಚ್ಚೆತ್ಕೊಳ್ಬೇಕಾಗಿತ್ತು. ಆದ್ರೆ ಇಲ್ಲ, ಅಂದ್ರೆ ಒಂದು ರೀತಿಯಲ್ಲಿ ನಾನಾ ಯೋಜನೆಗಳನ್ನ ಹೇಳ್ತಾರೆ. ಶರಾವತಿಯಿಂದ ನೀರು ತರುವಂತಹ ಯೋಜನೆ ಆಗಿರ್ಬೋದು, ರೈನ್ ವಾಟರ್ ಹಾರ್ವೆಸ್ಟ್ ಅನ್ನ ನಾವು ಕಂಪಲ್ಸರಿ ಮಾಡ್ತೀವಿ ಅನ್ನುವಂತಹ ಒಂದು ಆಗದ ಹೋಗದ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಎಕ್ಸಾಕ್ಟ್ಲಿ ಪವಿತ್ರ, ಅದೇ ಕ್ವಶನ್ ಇರುವಂತದ್ದು. ಆಗದ ಹೋಗದ ಮಾತುಗಳು, ಬರುತ್ತೆ ಆಗತ್ತೆ ನೋಡೋಣ ಅನ್ನುವಂತ ಹಾರೈಕೆ ಉತ್ತರಗಳು. ಹಾಗಾದ್ರೆ ಬೆಂಗಳೂರು ಜನ ಏನ್ ಮಾಡ್ಬೇಕು ಇವ್ರ ಪ್ರಕಾರ? ಖಂಡಿತ, ಯಾಕಂದ್ರೆ ಈ ಒಂದು ಬಿಬಿಸಿ ವರದಿಯನ್ನ ಖಂಡಿತವಾಗೂ ತುಂಬಾ ಲೈಟ್ ಆಗಿ ತಗೊಂಡಂತಿದೆ ಕಾಂಗ್ರೆಸ್ ಸರ್ಕಾರ. ನಿಜಕ್ಕೂ ಕೂಡ ಇದು ತೀವ್ರವಾಗಿ ಆತಂಕ ಪಡುವಂತಹ ವಿಚಾರ. ಯಾಕಂದ್ರೆ ಆ ಒಂದು 11 ನಗರಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಬೆಂಗಳೂರು 2ನೇ ಸ್ಥಾನದಲ್ಲಿದೆ. ಅಂದ್ರೆ ಅಲ್ಲಿನ ಆಯಾಯ ಬಿಬಿಸಿ ಆಗಿರ್ಬೋದು, ಯಾವುದೇ ಒಂದು ಮಾಧ್ಯಮ ಆಗಿರ್ಬೋದು, ಅಲ್ಲಿನ ಒಂದು ಪರಿಸ್ಥಿತಿಗೆ ಅನುಗುಣವಾಗಿಯೇ ವರದಿ ಮಾಡಿರುತ್ತೆ. ಸೊ ಈ ರೀತಿಯ ಒಂದಾಗಿರೋದ್ರಿಂದ ಬೆಂಗಳೂರು ಜನರಾದ್ರೂ ಎಚ್ಚೆತ್ಕೊಳ್ಳುವಂತಹ ಒಂದು ನಿರ್ಧಾರವನ್ನ ಮಾಡಬೇಕು. ಯಾಕಂದ್ರೆ ಈಗಾಗಲೇ ಅಪಾರ್ಟ್ಮೆಂಟ್ಗಳು ಸೇರಿದಂತೆ ರೈನ್ ವಾಟರ್ ಹಾರ್ವೆಸ್ಟ್ ಕಂಪಲ್ಸರಿ ಮಾಡಿದ್ದಾರೆ. ಜೊತೆಗೆ ನೀರಿನ ಮರುಸಂಸ್ಕರಣೆಯ ಉಪಯೋಗವನ್ನ ಹೆಚ್ಚು ಮಾಡುವಂತೆ ಮಾಡಿದ್ದಾರೆ. ಎಸ್ಪೆಷಲಿ ವಾಲಂಟಿಯರ್ ಆಗಿ ಜನರು ಕೆರೆಯನ್ನ ಸಂರಕ್ಷಣೆ ಮಾಡುವಂತ ಕೊಂಚ ಗಮನ ಹರಿಸಿದ್ರೆ ಒಳ್ಳೇದು ಅಂತ ಅನ್ಸುತ್ತೆ. ಕ್ಷಮಾ. ಥ್ಯಾಂಕ್ ಯು ಪವಿತ್ರ.